ಹಳೆಯ ಸ್ನೇಹಿತರು. ಅದರ ನಂತರ ಸಹ ನಾವು ಸಂಪರ್ಕದಲ್ಲೇ ಇತ್ತು. ನಾವು ಸ್ನೇಹಾಚಾರವನ್ನ ಬಿಡ್ಲಿಲ್ಲ. ನಮ್ಗೆ ಒಂದು ಬಹಳ ಪ್ರಮುಖವಾದಂತ ಆ ಅಂಶ ಮನಸ್ಸಲ್ಲಿ ಇಟ್ಕೊಳ್ಬೇಕದು, ರಾಜಕೀಯ ಹೊರತಾಗಿ ಒಂದು ಜೀವನ ಇದೆ ಅನ್ನುವಂಥದ್ದು ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ಆ ರೀತಿಯಲ್ಲಿ ನಾವೆಲ್ಲರೂ ಸ್ನೇಹಿತರಾಗಿ ಮುಂದುವರೆದಿದ್ದು, ದೂರವಾಣಿಯಲ್ಲಿ ಸಂಪರ್ಕ ಇತ್ತು. ಹಾಗೆ ಬೇರೆ ಬೇರೆ ಕೆಲಸಕ್ಕೆ ನಾವೆಲ್ಲ ಒಟ್ಟಾಗ್ತಾ ಇತ್ತು. ಮುಂದಿನ ಕೆಲಸಗಳನ್ನ ಪ್ರಾರಂಭ ಮಾಡ್ಬೇಕಾಗ್ತದೆ. ಒಂದು ಸಂಘಟನೆಯನ್ನ, ಪಕ್ಷದ ಸಂಘಟನೆ ಅವರೊಟ್ಟಿಗೆ ಸೇರಿ ನಾನು ಮಾಡ್ಬೇಕಾಗ್ತದೆ. ಅವರೊಟ್ಟಿಗೆ ಪಕ್ಷ ಚುನಾವಣೆ ಎದುರಿಸುವಾಗ ಎಲ್ಲ ಒಟ್ಟು ಸೇರಿ ಕೆಲಸವನ್ನು ಮಾಡ್ಬೇಕಾಗ್ತದೆ. ಎಲ್ಲರ ಪ್ರಯತ್ನ ಚುನಾವಣೆಯಲ್ಲಿ ಗೆಲ್ಲುವಂಥದ್ದು. ಈಗ ಉಡುಪಿ ಮತ್ತೆ ಚಿಕ್ಕಮಗಳೂರು ಎರಡು ಜಿಲ್ಲೆ ಇರೋದ್ರಿಂದ ಇಲ್ಲಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಚಿಕ್ಕಮಗಳೂರು ಜಿಲ್ಲೆ ಅಧ್ಯಕ್ಷರು, ಪದಾಧಿಕಾರಿಗಳೆಲ್ಲ ಒಟ್ಟು ಸೇರಿ ಒಂದು ಕಾರ್ಯಕ್ರಮವನ್ನು ಹಾಕೊಂಡು ಮುಂದುವರ್ಸ್ಕೊಂಡು ಹೋಗ್ತೇವೆ. ಅದು ಪಕ್ಷದ ಮುಖಂಡರು ಹೇಳ್ಬೇಕಾಗ್ತದೆ, ನನ್ಗೆ ಗೊತ್ತಿಲ್ಲ. ನಿನ್ನೆ ಟಿಕೆಟ್ ಸಿಕ್ಕುವ ಭರವಸೆ ಬಗ್ಗೆ ನಾವೇನು ಚರ್ಚೆ ಮಾಡಲಿಲ್ಲ. ಮುಂದಿನ ಯೋಜನೆಗಳನ್ನ, ಜಿಲ್ಲೆಗೆ ಏನೇನು ಆಗ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿ. ಮೊನ್ನೆಯೂ ಬೆಂಗಳೂರಿನಲ್ಲಿ ಪಕ್ಷದ ಕಚೇರಿಯಲ್ಲಿ ನಾನು ಮಾತಾಡುವಾಗ ಹೇಳಿದ್ದೆ, ನಮ್ಮ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳಿದೆ. ಒಂದು ಡೀಮ್ಡ್ ಫಾರೆಸ್ಟ್ ಇದೆ. ಚಿಕ್ಕಮಗಳೂರಿನಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ಅಂತೆ ಜಾಯಿಂಟ್ ಸರ್ವೆ. ಈ ಭಾಗದಲ್ಲಿ ಆದ್ರೆ ರೈತರಿಗೆ ಸಹಾಯ ಮತ್ತೆ ಮೀನುಗಾರರ ಸಮಸ್ಯೆಗಳನ್ನೆಲ್ಲ ಚರ್ಚೆ ಮಾಡಿಕೊಂಡು ಬಂದೆ. ನಮಗೆ ಕೇವಲ ಒಂದು ಭಾಗ ಅಲ್ಲ, ಅದರೊಟ್ಟಿಗೆ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ನಂಬಿಟ್ಟಿದ್ದಾರಲ್ಲ, ನಾವೊಂದು ವರದಿಯನ್ನು ಕೂಡ ಅನಾಥ ಮಕ್ಕಳ ಬಗ್ಗೆ ಅದನ್ನ ಅತಿ ಶೀಘ್ರದಲ್ಲಿ ಜಾರಿಗೆ ತರಬೇಕು ಅಂತ ನಾನು ಕೇಳ್ಕೊಂಡಿದ್ದೇನೆ. ಒಟ್ಟಾರೆ ಇಡೀ ವರದಿಯನ್ನ ತಂದ್ರೆ ಇನ್ನೂ ಸಂತೋಷ. ಯಾಕಂದ್ರೆ ಅನೇಕ ಹಿಂದುಳಿದ ಜಾತಿಯವರಿಗೆ ಅವರಿಗೆ ಪಟ್ಟಿಯಲ್ಲಿ ಇದ್ದದ್ದು ಗೊತ್ತಿಲ್ಲ, ನಮಗೆ ಮೀಸಲಾತಿ ಸಿಗ್ತದೆ ಅನ್ನೋದೇ ಗೊತ್ತಿಲ್ಲ. ಅದ್ರಲ್ಲೂ ಸಹ ವೀರಶೈವ ಲಿಂಗಾಯತರಿಗೆ ನಾನು ಆ ಭಾಗದಲ್ಲಿ ಹೋಗಿದಾಗ ನೋಡಿದ್ದೆ, ನಮಗೆ ಮೀಸಲಾತಿ ಇಲ್ಲ ಅಂತ. ಅವರು ಪ್ರವರ್ಗ 3ರಲ್ಲಿ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಇದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡಬೇಕಾಗ್ತದೆ. ಮತ್ತೆ ಕೆಲವು ಜಾತಿ, ಸಣ್ಣ ಪುಟ್ಟ ಜಾತಿಗಳು ಇದರಲ್ಲಿ ಪಟ್ಟಿಯಲ್ಲೇ ಇಲ್ಲ. ಈ ಒಂದು ಜಾತಿಯ ಸಮೀಕ್ಷೆ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಿದ್ರಿಂದ 54 ಪ್ರಶ್ನೆಗಳಿತ್ತು ಅದರಲ್ಲಿ ಒಂದು ಪ್ರಶ್ನೆ ಜಾತಿಯ ಬಗ್ಗೆ ಕೇಳಿದ್ದಾರೆ. ಎಷ್ಟು ಜಾತಿಗಳು ಇನ್ನೂ ಮೀಸಲಾತಿಗೆ ಒಳಪಟ್ಟಿಲ್ಲ ಅನ್ನುವಂಥದ್ದು ಅದರಲ್ಲಿ ಗೊತ್ತಾಯ್ತು. ಅದನ್ನ ಸೇರಿಸುವಂತ ಪ್ರಯತ್ನ ನಮ್ಗೆ ಬಹಳ ತೃಪ್ತಿಯನ್ನ ಕೊಡುವಂಥದ್ದು ಮಾಡಿದ ಕೆಲಸದಲ್ಲಿ. ಕೇವಲ ಸ್ಥಾನವನ್ನ ಅಲಂಕರಿಸುವುದು ಮಾತ್ರ ಅಲ್ಲ, ಇದ್ದ ಅವಧಿಯಲ್ಲಿ ಎಷ್ಟು ಕೆಲಸವನ್ನ ಮಾಡಿದ್ದೀನಿ ಅನ್ನೋದು ಬಹಳ. ಅದರಲ್ಲಿ ಚರ್ಚೆ ಇದೆ, ಆದ್ರೆ ಆಗಿದ್ರೆ ಅದರಿಂದ ಲಾಭ ಆಗ್ತಾ ಇತ್ತು ಅಂತ ನನ್ನ ಅನಿಸಿಕೆ. ಮತ್ತೆ ಸರ್ಕಾರದ ತೀರ್ಮಾನಕ್ಕೆ ಬಿಟ್ಟಂತದ್ದು. ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವೆಲ್ಲ ಸೇರಿ ಮಾಡ್ತೇವೆ. ಈಗ ನಾವು ಚರ್ಚೆ ಮಾಡುವಂಥದ್ದು ಅಭ್ಯರ್ಥಿಯ ಆಯ್ಕೆ ಆದ್ಮೇಲೆ ಕೆಲಸ ಮಾಡ್ಬೇಕಂತ ಇಲ್ಲ, ಪಕ್ಷಕ್ಕೆ ಅಂತ ಪ್ರಾರಂಭ ಮಾಡ್ಬೋದು, ಅದನ್ನು ಮಾಡ್ತೀವಿ. ನಾವು ಜಾತಿ ಬಗ್ಗೆ ಚರ್ಚೆ ಮಾಡೋದು ಕಮ್ಮಿ ಮಾಡಿದಷ್ಟು ಸೌಹಾರ್ದಯುತವಾಗಿ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಂತ ನಾವು ಭಾವಿಸ್ತೇವೆ. ಹೆಚ್ಚಿನವರು ವಾಪಸ್ ಬರ್ತಾರೆ, ಎಲ್ಲರನ್ನು ಒಂದೇ ಸರಿ ಕರ್ಕೊಂಡು ಬರ್ಲಿಕ್ಕೆ ಆಗ್ತದೆ ಅಂತ ನಾನು ಭಾವಿಸುದಿಲ್ಲ. ಆದ್ರೆ ಬಿಜೆಪಿಯಲ್ಲಿ ಇದ್ರು ಅನೇಕ ಮಂದಿ ನನಗೆ ಸಹಾಯವನ್ನು ಮಾಡ್ತಾರೆ ಅಂತ ನಂಬಿಕೆ ಇದೆ. ನಂಬಿಕೆ ಕೆಲವು ಸ್ಥಾನಗಳು ಸಿಕ್ಕಿದೆ ನಿಮ್ಮೊಟ್ಟಿಗೆ ಇದ್ದವರಿಗೆ ಪಕ್ಷದಲ್ಲಿ. ಅಲ್ಲ, ಸ್ಥಾನ ಗಳಿಸಿದ್ರೆ ಅವರ ರಾಜಕೀಯ ಭವಿಷ್ಯನ ಅವ್ರು ನೋಡ್ಕೊಳ್ತಾರೆ. ಅದರಿಂದ ನಾನು ಅವರಿಗೆ ಒತ್ತಡವನ್ನು ಹಾಕಿ ಬನ್ನಿ ಅಂತ ಹೇಳೋದು ಸರಿಯಾಗುದಿಲ್ಲ. ಆದ್ರೆ ಅಲ್ಲಿ ಅನೇಕ ಮಂದಿ ನನ್ನೊಟ್ಟಿಗೆ ಬರ್ತೇನೆ ಅಂತ ಹೇಳಿದವರು ಇದ್ದಾರೆ ಎರಡೂ ಜಿಲ್ಲೆಯಲ್ಲಿ. ಅವ್ರನ್ನ ಕರ್ಕೊಂಡು ಮುಂದೆ ಹೋಗ್ತೇವೆ. ಯಾರು ಬರ್ಬೇಕು ಒತ್ತಡವನ್ನು ಹಾಕುವಂಥದ್ದು ಅದರಿಂದನೇ ನಮ್ಮ ರಾಜಕೀಯ ಭವಿಷ್ಯ ಅಂತ ನಾನು ಭಾವಿಸುವುದಿಲ್ಲ. ಅವರ ರಾಜಕೀಯ ಭವಿಷ್ಯ ನನ್ನಿಂದ ಅಂತ ನಾನು ಭಾವಿಸ್ತೇನೆ. ಒಂದು ಇದೆಲ್ಲ ಇಲ್ಲಿ ಒಂದು ರೌಂಡ್ ತಿರುಗಾಟ ಮಾಡಿ ಚಿಕ್ಕಮಗಳೂರಿಗೆ. ಅಲ್ಲಿ 7 ಜನ ಅಭ್ಯರ್ಥಿಗಳು ಆಕಾಂಕ್ಷಿಗಳಿದ್ರು, ಎಲ್ಲ ಪಕ್ಷದಲ್ಲಿಯೂ ಅಭ್ಯರ್ಥಿಗಳ ಆಕಾಂಕ್ಷಿಗಳು ಜಾಸ್ತಿ ಇತ್ತು. ತೀರ್ಮಾನ ಹಿರಿಯ ಮುಖಂಡರಿಗೆ ಬಿಟ್ಟಂತದ್ದು.
ಅವ್ರೇನ್ ತೀರ್ಮಾನ ಮಾಡ್ತಾರೋ ಅಂತಿಮ.